ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ. ಮಳೆ ಮತ್ತು ಅದರ ಜ್ಞಾನ ಶಾಖೆಗಳು. ಮಳೆ ಒಂದು ಸೃಷ್ಟಿ ಸೌಂದರ್ಯ. ವರ್ಷವೂ ಸುರಿಯೋ ಮಳೆ ಬಗ್ಗೆ ಹೊಸದೇನು ಹೇಳ್ತಿದ್ದೀನಿ ಅನ್ಕೊಂಡ್ರಾ? ಮಳೆಗೂ ಜನಜೀವನಕ್ಕೂ ಇರೋ ಸಂಬಂಧ ನೈಸರ್ಗಿಕ ವಿದ್ಯಮಾನವಾದರೂ ಜನರ ಜೀವನದಲ್ಲಿ ಅದರ ಪಾತ್ರ ಮಹತ್ವದ್ದಾಗಿದೆ. ಹನಿ ಹನಿ ಸೇರಿದ್ರೆ ಹಳ್ಳ, ತೆನೆ ತೆನೆ ಕೂಡಿದ್ರೆ ಬಳ್ಳ. ನಾವು ಹಾಗೂ ಪ್ರಕೃತಿ ಸೇರಿ ಸಾಗುವ ಸದೃಶ್ಯವೇ ಪ್ರತಿಯೊಂದರ ಪಾಲನ್ನು ಈ ಮಳೆ ಹನಿ ಪ್ರತಿಬಿಂಬಿಸಿದೆ. ಮಳೆ ಕೆಲವು ಕಡೆ ಪ್ರಪಾತವಾದರೆ ಇನ್ನೂ ಕೆಲವೆಡೆ ಸುಂದರ ದೃಶ್ಯಧಾರೆಯಾಗಿರುತ್ತದೆ. ಹಾಗಿದ್ದಾಗ ಮಳೆಯನ್ನ ವಿವಿಧ ಆಯಾಮಗಳಲ್ಲಿ ನೋಡೋದಾದ್ರೆ, ಅದರ ವಿಶಿಷ್ಟತೆ ಬಗ್ಗೆ ಕುತೂಹಲವಿರೋದಾದರೆ ಈ ವಿಡಿಯೋ ನೋಡಿ. ಇತಿಹಾಸದ ದೃಷ್ಟಿಯಿಂದ ಮಳೆಯು ನಾಗರಿಕತೆಗಳ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿತ್ತು. ಭಾರತದಂತಹ ಕೃಷಿ ಪ್ರಧಾನ ದೇಶದಲ್ಲಿ ಮಾನ್ಸೂನ್ ಮಳೆಯು ಸಿಂಧೂ ಕಣಿವೆಯ ನಾಗರಿಕತೆಯಿಂದ ಹಿಡಿದು ಮೌರ್ಯ, ಗುಪ್ತ ಮತ್ತು ವಿಜಯನಗರ ಸಾಮ್ರಾಜ್ಯಗಳವರೆಗೆ ಆರ್ಥಿಕ ಸಮೃದ್ಧಿಯ ಆಧಾರವಾಗಿತ್ತು. ಕರ್ನಾಟಕದ ವಿಜಯನಗರ ಸಾಮ್ರಾಜ್ಯದಲ್ಲಿ ತುಂಗಭದ್ರಾ ನದಿಯನ್ನ ಪೋಷಿಸಿದ ಮುಂಗಾರು ಮಳೆಯು ಕೃಷಿ ಮತ್ತು ವಾಣಿಜ್ಯಕ್ಕೆ ಜೀವನಾಡಿಯಾಗಿತ್ತು. ಜಲಾಶಯಗಳು, ಕೆರೆಗಳು ಮತ್ತು ಕಾಲುವೆಗಳ ನಿರ್ಮಾಣಕ್ಕೆ ಮಳೆಯ ಆಗಮನವು ಒಂದು ಐತಿಹಾಸಿಕ ಮೈಲಿಗಲ್ಲಾಗಿತ್ತು. ಇತಿಹಾಸದ ದಾಖಲೆಗಳಲ್ಲಿ ಉತ್ತಮ ಮಳೆ ವರ್ಷಗಳ ಸಮೃದ್ಧಿಯ ಕಾಲವೆಂದು, ಮಳೆ ಬಾರದಿದ್ದ ಕಾಲವನ್ನು ಬರಗಾಲವೆಂದು ದಾಖಲಿಸಲಾಗಿದೆ. ಜೀವನ ಸಾರಕ್ಕೆ ಮತ್ತೊಂದು ಕೊಂಡಿ ಸಾಹಿತ್ಯ. ಸಾಹಿತ್ಯದಲ್ಲಿಯೂ ಮಳೆ ಭಾವನಾತ್ಮಕ, ರಸಮಯ ಮತ್ತು ಸದೃಶ ಸಂಕೇತವಾಗಿ ಚಿತ್ರಿತವಾಗಿದೆ. ಎಷ್ಟೋ ಕವಿಗಳ ಕನವರಿಕೆ ನೀಗಿಸಿರುವ ಈ ಮಳೆ ಪ್ರಸಿದ್ಧ ಸಾಹಿತಿಗಳಾದ ಕುವೆಂಪು, ಶಿವರಾಮ ಕಾರಂತ, ಅಡಿಗರು, ದ.ರಾ ಬೇಂದ್ರೆ ಸೇರಿದಂತೆ ಮಳೆಯನ್ನ ಪ್ರಕೃತಿಯ ಸೌಂದರ್ಯ, ಜೀವನದ ಚೈತನ್ಯ ಮತ್ತು ಮಾನವ ಭಾವನೆಗಳ ಒಡಮಿಡಿತಗಳಾಗಿ ಬಿಂಬಿಸಿದ್ದಾರೆ. ಇವರೆಲ್ಲರ ಕಾವ್ಯಗಳಲ್ಲಿ, ಕಾದಂಬರಿಗಳಲ್ಲಿ ಮಳೆಯು ಹಸಿರು ಕಾಡುಗಳು, ಜಲಪಾತಗಳು ಮತ್ತು ಮಂಜಿನ ಕಣಿವೆಗಳೊಂದಿಗೆ ಕಾವ್ಯಾತ್ಮಕ ಸೌಂದರ್ಯದ ಮೆರುಗು ತುಂಬಿಸಿದೆ. ಮಳೆಯು ಸೌಮ್ಯತೆಯನ್ನ ಪ್ರತಿನಿಧಿಸುತ್ತಾ ಮಣ್ಣಿನ ಸುವಾಸನೆ, ಗಾಳಿಯ ಗಂಧ ಹರಡುವ ನಿನಾದವಾಗಿದೆ. ವೈಜ್ಞಾನಿಕವಾದ ಮಳೆಯು ಜಲಚಕ್ರದ ಒಂದು ಪ್ರಮುಖ ಭಾಗವಾಗಿದೆ. ಸಮುದ್ರದಿಂದ ಆವಿಯಾಗುವ ತೇವಾಂಶವು ಮೋಡಗಳಾಗಿ ರೂಪಾಂತರಗೊಂಡು ನಂತರ ಮಳೆಯಾಗಿ ಭೂಮಿಗೆ ಮರಳುವ ಪ್ರಕ್ರಿಯೆಯಾಗಿದೆ. ಸಾಮಾಜಿಕ ದೃಷ್ಟಿಯಿಂದ ಮಳೆಯು ಜನರ ಜೀವನದ ಮೇಲೆ ಗಾಢವಾದ ಪರಿಣಾಮ ಬೀರುತ್ತದೆ. ಕರ್ನಾಟಕದ ಕರಾವಳಿ ಮತ್ತು ಮಲೆನಾಡಿನಲ್ಲಿ ಅದ್ರಿ ಮಳೆಯು ಸಮುದಾಯದ ಸಂಸ್ಕೃತಿಯ ಭಾಗವಾಗಿದೆ. ಇದು ಕೃಷಿಯನ್ನು ಪೋಷಿಸುವುದರ ಜೊತೆಗೆ ಜನರ ದೈನಂದಿನ ಜೀವನಕ್ಕೆ ಸವಾಲುಗಳನ್ನು ಒಡ್ಡುತ್ತದೆ. ಭೂಕುಸಿತದಂತಹ ವಿನಾಶಕಾರಿ ಪರಿಣಾಮಗಳನ್ನು ತೋರಿಸುತ್ತದೆ. ಮಳೆಯು ಸ್ಥಳೀಯ ಸಂಸ್ಕೃತಿಯಲ್ಲಿ ಉತ್ಸವಗಳು ಮತ್ತು ಆಚರಣೆಗಳಿಗೆ ಸ್ಫೂರ್ತಿಯಾಗಿದೆ. ಸಾಮಾನ್ಯ ಮಳೆಯಾದರೂ ಒಳನಾಡಿನ ನಗರಗಳಲ್ಲಿ ಜನರ ಜೀವನಕ್ಕೆ ತಂಪನ್ನು ನೀಡುತ್ತದೆ. ಆರ್ಥಿಕ ದೃಷ್ಟಿಯಿಂದ ಕೃಷಿ ಪ್ರಧಾನ ಆರ್ಥಿಕತೆಯ ಜೀವನಾಡಿ. ಜಲಾಶಯಗಳು ಮತ್ತು ನದಿಗಳು ಈ ಮಳೆಯಿಂದ ಪೋಷಿತವಾಗಿ ನೀರಾವರಿಗೆ ಸಹಾಯಕವಾಗುತ್ತದೆ. ಮುಂಗಾರು ಜೂನ್ನಿಂದ ಸೆಪ್ಟೆಂಬರ್ವರೆಗೂ, ಉತ್ತರ ಪಶ್ಚಿಮ ಗಾಳಿ ಮಳೆ ಅಕ್ಟೋಬರ್ನಿಂದ ಡಿಸೆಂಬರ್ವರೆಗೂ ಮತ್ತು ಮೂರನೆಯದಾಗಿ ಬೇಸಿಗೆ ಮುಂಗಾರು ಏಪ್ರಿಲ್ನಿಂದ ಮೇವರೆಗೂ ಕೃಷಿಗೆ ಪ್ರಮುಖ ಅಂಶವಾಗಿರುವ ನದಿಗಳು ತುಂಬಿ ಹರಿದಿದ್ದು, ಹವಾಮಾನ ವೈಪರೀತ್ಯದಿಂದಾಗಿ ಕೆಲವೆಡೆ ಅಕಾಲಿಕ ಮಳೆ ಅಡೆತಡೆಗಳನ್ನು ತೋರುತ್ತದೆ. ಇನ್ನು ಕೆಲವು ನಗರ ಪ್ರದೇಶಗಳಲ್ಲಿ ನೀರು ನಿಲ್ಲುವಿಕೆ, ರಸ್ತೆ ಸಂಚಾರದಲ್ಲಿ ತೊಂದರೆ, ಹಳೆ ಕಾಲುವೆಗಳು ತುಂಬಿ ಕೊಳವೆಯಾಗುತ್ತವೆ. ಮಳೆಯು ಒಂದು ಬಹುಮುಖಿ ವಿದ್ಯಮಾನವಾಗಿದ್ದು ಇತಿಹಾಸದಲ್ಲಿ ನಾಗರಿಕತೆ ಸಮೃದ್ಧಿಯ ಆಧಾರವಾಗಿದೆ. ಸಾಹಿತ್ಯದಲ್ಲಿ ಭಾವನಾತ್ಮಕ ಸೌಂದರ್ಯವನ್ನ ಸೃಷ್ಟಿಸಿದೆ. ವಿಜ್ಞಾನದಲ್ಲಿ ಜಲಚಕ್ರದ ಒಂದು ಪ್ರಮುಖ ಭಾಗವಾಗಿದೆ. ಸಾಮಾಜಿಕವಾಗಿ ಜನಜೀವನಕ್ಕೆ ಸವಾಲು ಮತ್ತು ಸಂಭ್ರಮವನ್ನು ನೀಡುತ್ತದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಇನ್ಸೈಟ್ ರಶ್ ನ್ಯೂಸ್.